यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಿಜಾಪುರದಲ್ಲಿ ಸಿಟಿ ಪರ್ಮಿಟ್ ಕೊಟ್ಟ ಸಿಟಿ ಪರ್ಮಿಟ್ ಇರೋ ಲಿಮಿಟ್ 16 ಕಿಲೋಮೀಟರ್. ಆ 16 ಕಿಲೋಮೀಟರ್ ಎಲ್ಲಿ ಓಡಾಡಬಹುದು ಅವರು. ಬೇರೆ ತಾಲೂಕಿನೊಂದು ಬಿಜಾಪುರ ಸಿಗರೆ ಸಿಟಿಗೆ ಬಂದ್ರೆ ಟ್ರಾಫಿಕ್ ಜಾಮ್ ಆಗಿರ್ತದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತದ. ಅದರ ಮೇಲೆ ಡಿಪಾರ್ಟ್ಮೆಂಟ್ ನಿಗಾ ಇಡಬೇಕಂತ ನಮ್ಮ ಕಳಕಳಿ ವಿನಂತಿ. ಈಗ ಅವರಿಗೆ ಲಾಸ್ ಆಗುತ್ತೆ. ಲಾಸ್ ಇಲ್ಲ, ಅವರಿಗೆ ಕೊಟ್ಟಿದ್ದು ವಾಗ್ಯಾವಡಿ ಗ್ರಾಮೀಣದಲ್ಲಿ ಕೊಟ್ಟಿದ್ದಾರೆ. ವಾಗ್ಯಾವಡಿ ನಮ್ಮ ಬಿಜಾಪುರಕ್ಕೆ ಏನಿದೆ ಅವ್ರಿಗೆ ಸಿಟಿ ಪರ್ಮಿಟ್ ಅಲ್ಲಲ್ಲ, ಡಿಸ್ಟ್ರಿಕ್ಟ್ ಪರ್ಮಿಟ್ ಅದು ಲಿಮಿಟ್ ಬರ್ಬೋದು. ಹೀಗೆ ಗಾಡಿ ಬರ್ತಾ ಇದೆ, ಇದ್ರ ಮುಂಚೆನೆ ಬರ್ತಾ ಇದೆ, ಅದನ್ನ ನಿಗಾ ಇಟ್ಟಿಲ್ಲ ಡಿಪಾರ್ಟ್ಮೆಂಟ್, ನಿಗಾ ಇಟ್ಟಿಲ್ಲ ಸರ್. ಡಿಪಾರ್ಟ್ಮೆಂಟ್ ನಿಗಾ ಇಟ್ಟಿಲ್ಲ, ನಾವು ಈಗಾಗಲೇ ನಿಗಾ ಇಟ್ಟಿದೀವಿ. ನಮ್ದು ನಮ್ಮ ಆಟೋ ರಿಕ್ಷಾ ಇನ್ನೊಂದ್ರೆ ಎಲ್ಲ ನಿಗಾ ಇಟ್ಟಿದ್ದಾರೆ. ಯಾವ ಗಾಡಿಯಲ್ಲಿ ಬರ್ತಾವ, ಎಷ್ಟು ಗಾಡಿಗಳು ದಿನ ಪ್ರತಿ ಸಿಟಿಯಲ್ಲಿ ಬರ್ತಾವ, ಅವೆಲ್ಲ ನಮ್ಗೆ ಗೊತ್ತಿದೆ. ಟೋಟಲ್ ಲಿಸ್ಟ್ ಗೊತ್ತಿದೆ. ಆರ್ ಟಿ ಆಫೀಸ್ ಆರ್ ಟಿ ಓದವ್ರಿಗೂ ಗೊತ್ತಿದೆ. ಈಗಾಗಲೇ ಅವು ಅಬ್ಜೆಕ್ಷನ್ ಮಾಡಿದಾರೆ ಅಲ್ಲಿ. ಈಗ ಪರ್ಮಿಟ್ ಇರಿಸಂತ ಇಲೆಕ್ಟ್ರಿಕ್ ಗಾಡಿಗೆ ಪರ್ಮಿಷನ್ ಕೊಟ್ಟಾಗ ಸಿಟಿ ಆರ್ ಟಿ ಆಫೀಸರ್ ಆರ್ ಟಿ ಏನ್ ಮಾಡ್ತಾ ಇದಾರೆ, ಪರ್ಮಿಟ್ ಆ ಗಾಡಿ ಆ ಗ್ರಾಮೀಣದಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನಗರದಲ್ಲಿ ನಾವು ಗ್ರಾಮೀಣ ಪರ್ಮಿಟ್ ರಿಕ್ಷಾ ತಗೊಂಡ್ ಪರ್ಚೇಸ್ ಮಾಡ್ದಾವ ಸಿಟಿ ಒಳಗೆ ನಾವು ಪರ್ಮಿಟ್ ಕೊಡ್ರಿ ಅಂತ ಹೇಳಿ ಅಪ್ಡೇಟ್ ಮಾಡ್ಕೊಡ್ತಾ ಇದ್ದಾನೆ. ಅವಾಗ ಟೋಟಲ್ 150 ಗಾಡಿ ನಿಗಾ ಅಬ್ಜೆಕ್ಷನ್ ಆಗಿದೆ. ಕರೆಕ್ಟ್, ಸತ್ಯ ತಾವು ಹೇಳ ಸರ್, ಸತ್ಯ ಸರ್. ಪರ್ಸನಲ್ ವಿವಾದ ಪರ್ಸನಲ್ ಸರ್. ಇದು ಪರ್ಮಿಟ್ ಇವಾಗ ರನ್ ಮಾಡಿದ್ದಾರೆ. ನೀವು ಪರ್ಚೇಸ್ ಮಾಡಿದ್ರಿ ಬಾಗೇವಾಡಿ ದೇವ್ರಿಗೆ ರಿಪೇರಿಗೆ ಗಾಡಿ ತಗೊಂಡ್ರಿ. ಸಿಟಿ ಒಳಗೆ ದಂಧೆ ಮಾಡೋದಲ್ಲ, ದೇವ್ರ ರಿಪೇರಿ ಮಾಡ್ಬೇಕು ನೀವು. ಅದು ಉದ್ದೇಶ ಅದ. ಇಲ್ಲ 13 ಪರ್ಮಿಟ್ 3 ವರ್ಷದಿಂದ ಬ್ಯಾನ್ ಇತ್ತದು. ಅದಕ್ಕೆ ಕಡು ಬಡವರು ಇದ್ರು, ನಗರದಲ್ಲಿ ಪರ್ಮಿಟ್ ಕೊಡ್ಬೇಕಂತ ಅವಾಗಿನ ಆದೇಶ ಇತ್ತು. ಅದಕ್ಕೆ ನಾವು ತಡೆ ಹಿಡಿಸಿದ್ದೀವಿ ಭಾಳ ಪರ್ಮಿಟ್ ಆಗಿ ಅಂತ. ಈಗಾಗಲೇ ಮನವಿ ಮಾಡಿ ಜಿಲ್ಲಾಧಿಕಾರಿ ಸಾಹೇಬರು ಮತ್ತು SP ಸಾಹೇಬರು, DC ಸಾಹೇಬರು, RT ಸಾಹೇಬ್ ಕೂಡಿ ಒಂದು ಕಮಿಟಿಲಿ ಠೆರಾವ್ ಮಾಡಿ ಆ ಪರ್ಮಿಟ್ ಪಾಸ್ ಮಾಡಂತೇಳಿ ಒಂದು ಠೆರಾವ್ ಮಾಡಿಕೊಟ್ಟಿದ್ದಾರೆ. ಅದ್ ಪ್ರಕಾರ ಅವು ಗಾಡಿಗಳು ಪಾಸಿಂಗ್ ಆಗಿದ್ದಾವೆ. ಚಾರ್ಜಿಂಗ್ ಗಾಡಿಗೆ ಬಂದಿದೆ ಸರ್. ಚಾರ್ಜಿಂಗ್ ಗಾಡಿ ಸ್ಟಾಪ್ ಮಾಡ್ಬೇಕಂತ ಬಂದಿದೆ ಸರ್. ಈಗ ನಮ್ದು ಚಾರ್ಜಿಂಗ್ ಉದ್ದೇಶ ಚಾರ್ಜಿಂಗ್ ಗಾಡಿ 1150 ಗಾಡಿ ಅವ ಸರ್. 1100 ಗಾಡಿ ಬಿಜಾಪುರ ಸಿಟಿದಲ್ಲ ಸರ್. ಟೋಟಲ್ ಬಿಜಾಪುರ ಸಿಟಿ ಲಿಮಿಟ್ ಕಡಿಮೆ ಇದೆ. ಗ್ರಾಮೀಣದಲ್ಲಿ ಗಾಡಿ ಭಾಳ ಇದೆ. ಬಾಗೇವಾಡಿ, ದೇವರಿಪ್ಪರಿಗೆ ಗಾಡಿ, ಇನ್ಸಿನ್ ಗಾಡಿ, ಆ ಗಾಡಿಗಳು ಬಂದು ಇಲ್ಲಿ ಬರ್ತಾವ, ಸಿಟಿಗೆ ಬರ್ತಾವ. ಈಗ ಅದು ಬಂದ್ ಮಾಡಿದ್ರೆ ಅವರು ಸರ್ ತಗೊಳ್ಳೋ ಟೈಮ್ ಎಚ್ಚರ ಮಾಡ್ಬೇಕ್ರಲ್ಲ. ಇಲ್ಲ ತಗೊಳ್ಳೋ ಟೈಮಿಗ ಸರ್ ಟೋಟಲ್ ಬಂದ್ ಆಗ್ಬೇಕು. ಯಾವ ಸರ್? 7000 ಲೀಗಲ್. ಇಲ್ಲಿಗಲ್ ಅದೇ ಲೀಗಲ್ ಸಂಬಂಧ ಹಾಕಿದ್ ಸರ್. ಇದು ಕೊಡ್ತಾನೆ ಮನಿ. ನಾನು ಈಗ 111 ಗಾಡಿ, ಈ ಟೋಟಲ್ 1100 ಗಾಡಿ ಇಲ್ಲಿಗಲ್ ನಡ್ತಾ ಇದ್ವಿ. ಈಗ 1100 ಗಾಡಿ ಈಗ ಇಲ್ಲಿಗಲ್ ನಡೆದಾವ್ ಸರ್. ಈಗ ಟೋಟಲ್ ಪ್ರೆಸೆಂಟ್ ಟುಡೇ RT ಆಫೀಸ್ ಇದೆ ಸರ್. ನಮ್ಗೆ ನಂಬರ್ ಇದೆಲ್ಲ. ಲಿಸ್ಟ್ ಸಿಗ್ತದ ಸರ್. ಅದು ಲಿಸ್ಟ್ ಸಿಗ್ತದ. ಈಗ ಪಾಸಿಂಗ್ ಮಾಡಿದ RT ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ 30 ಡೇಸ್ ಟೈಮಿಂಗ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವು ಪಾಸಿಂಗ್ ಮಾಡ್ಲಿಕ್ಕೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾನೆ RT ಅವ್ರು ಹೇಳಿದ್ದಾರೆ. RT ಅವ್ರು ನಾನು ಮನವಿಯನ್ನು ಕೊಟ್ಟಿದ್ದೀನಿ. ಅದು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಇಲೆಕ್ಟ್ರಿಕಲ್ ಗಾಡಿ ಬಂದ್ ಆಗ್ಬೇಕು. ನಮ್ಮ ಇದ್ದಂತ ಚಾಲಕರಿಗೆ, ಅವ್ರ ಮಾಲಕರಿಗೆ ಸುರಕ್ಷಿತವಾಗಿ ಅವ್ರಿಗೆ ಜೀವನ ಸಾಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಉದ್ದೇಶ. ಸರ್ ಬಂದ್ ತೊಂದ್ರೆ ಬಹಳ ತೊಂದರೆ ಆಗಿದೆ. ಆದ್ರೂ ಅದೇ ತೊಂದರೆ ಆಗಿ ಉದ್ದೇಶದಿಂದ ಇದು ಇದರ ಪ್ರಕಾರ ಸರ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಸರ್ಕಾರದ ಬಗ್ಗೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಭಾರಿ ಬಡದವ್ರಿ, ಭಾರಿ ಪೆಟ್ಟು ಬಡದದ. ಬಡ್ದಿಲ್ಲ ಅಂತಿಲ್ಲ, ಕೊಡ್ಲಿ ಪೆಟ್ಟು ಬಡದದ. ಅದು ಮಾಡ್ಲಿಕ್ಕೆ ಆಗ ನುಂಗ್ಲಾರ ತುತ್ತಾಗೈತದು. ಈಗ ತಾವ್ ಏನ್ ಹೇಳ್ತಾ ಇದ್ರಲ್ಲ, ಅದು ನುಂಗ್ಲಾರ ತುತ್ತಾಗೈತೆ ನಮಗೀಗ. ಆದ್ರೂ ಏನು ಸರ್ಕಾರದ ಜೊತೆ ನಮ್ಗೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ. ಮಾಡಿ ಸರ್. ರಾಜ್ಯ ಮಟ್ಟ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಕೋರ್ಟ್ ಸ್ಟೇ ಹಾಕಿದ್ದಾರೆ. ಇಲೆಕ್ಟ್ರಿಕ್ ಸ್ಟೇ ಬೆಂಗಳೂರಲ್ಲಿ ಅಲೌಟ್ ಮಾಡಿಲ್ಲ. ಅವರು ಸ್ಟೇ ತಗೊಂಡಿದ್ದಾರೆ. ಆಲ್ರೆಡಿ ಸ್ಟೇ ತಗೊಂಡಿದ್ದಾರೆ ಬೆಂಗಳೂರಲ್ಲಿ. ಇಲೆಕ್ಟ್ರಿಕ್ ಗಾಡಿ ಪರ್ಮಿಷನ್ ಇಲ್ಲ, ಅಲ್ಲಿ ಅಲೌಟೇ ಕೊಟ್ಟಿಲ್ಲ. ಬೆಂಗಳೂರು, ತುಮಕೂರು, ಮಂಡ್ಯ, ಹಾಸನ, ಈ ಕಡೆ ಹುಬ್ಳಿ, ಬೆಂಗಳೂರು ಅಲ್ಲಿ ಕೊಟ್ಟಿಲ್ಲ. ಸ್ಪೆಷಲಿ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ಸಿಟಿಯಲ್ಲಿ ಹೆಚ್ಚಾಗಿದೆ ಸರ್. ಬೇರೆ ಗಾಡಿ ಇದ್ರಲ್ಲ, ಬರೀ ಆಟೋ ಅಂತ ಬೇರೆ ಉದ್ದೇಶ ಇರಲ್ಲ ಸರ್. ಕೊಟ್ಟಿವಿ ಸರ್. ಅದಕ್ಕೆ ಮನವಿ ಕೊಟ್ಟಿವಿ. ಅದ್ರ ಜೋಡಿ ಮೊನ್ನೆ ಅಸೆಂಬ್ಲಿ ಕ್ವಶನ್ ಮಾಡ್ಸಾಕ್ತಿವಿ. ನಮ್ಮ ಟ್ರೇಡ್ ಯೂನಿಯನ್ ಅಧ್ಯಕ್ಷರೇ ಮಾಡಿದ್ದಾರೆ. ನಂದು ಅಶೋಕ್ ಕುಮಾರ್ ಎನ್ ರಾಠೋಡ್, ಜಿಲ್ಲಾಧ್ಯಕ್ಷ ಬಿಜಾಪುರ್, ಆಟೋ ರಿಕ್ಷಾ ಟ್ರೇಡ್ ಯೂನಿಯನ್ ಬಿಜಾಪುರ್. ಬಿಜಾಪುರ ನಗರದಲ್ಲಿ
ದಿನಪತ್ತಿ ಹೆಚ್ಚಾಗುತ್ತೆ ರೇಟ್ ಹೆಚ್ಚಾಗಿ ಪರ್ಮೆಂಟ್ ತೆಗೆದು ವಿಶೇಷ ಅಂದ್ರೆ ಆಗಲ್ಲ ಆಲ್ರೆಡಿ ಸಿ ಎನ್ ಎಲ್ ಪಿ ಜಿ ಗಾಡಿಗಳನ್ನು ಸ್ವಾಪ್ ಮಾಡಿದ್ದಾರೆ ಪರ್ಮೆಂಟ್ ಆಗುತ್ತೆ ಈಗಾಗಲೇ ಬಂದ್ ಮಾಡಿದ್ದಾರೆ. ಇದು ಹೊಸ ರಿಕ್ಷಾ ಎಲೆಕ್ಟ್ರಿಕ್ ಗಾಡಿಯನ್ನು ಸೆಂಟರ್ಗೊಂಡು ಮಾಡಿದ್ದಾರೆ. ಬಿಜಾಪುರ ಯಾವುದೇ ಜಿಲ್ಲೆಯಲ್ಲಿ ಎಲ್ಲಿಲ್ಲ ಗಾಡಿ. ಸ್ಪೆಷಲಿಸ್ಟ್ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಗಾಡಿ ಬೆಳೀತಾ ಇದೆ. ದಿನಪ್ರತಿ ಈಗಾಗಲೇ ಒಂದು ವರ್ಷದಲ್ಲಿ 150 ಗಾಡಿಯನ್ನು 1150 ಗಾಡಿಗಳು ಚಲಾವಣೆ ಬಂದವು ಸರ್. ಅದಕ್ಕೆ ದಯಮಾಡಿ ಅವು ಔಟ್ ಆಫ್ ತಾಲೂಕು ಗಾಡಿಗಳು ಸಿಟಿ ರನ್ ಆಗ್ತವೆ. ಔಟ್ ಆಫ್ ತಾಲೂಕು ಗಾಡಿ ಸಿಟಿ ಬರೋದ್ರಿಂದ ನಮ್ಮ ಬಿಜಾಪುರ ಸಿಟಿ ಒಳಗೆ ಟ್ರಾಫಿಕ್ ಕಂಟ್ರೋಲ್ ಆಗ್ತಾಯಿಲ್ಲ. ಅದಕ್ಕೆ ದಯಮಾಡಿ ಇದು ಸಿಟಿ ಔಟ್ ಆಫ್ ಬಾರ್ಡರ್ ಫಿಕ್ಸ್ ಮಾಡಿ ರಿಂಗ್ ರೋಡಲ್ಲಿ ಅವ್ರು ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಆ ಗಾಡಿ ಅಲ್ಲಿಂದ ರಿಟರ್ನ್ ಹೋಗಬೇಕು ಅಂಥೇಳಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಟೋಟಲಿ ಇಲೆಕ್ಟ್ರಿಕ್ ಗಾಡಿ ಬಂದ್ ಮಾಡೋದೇ ನಮ್ಮ ಉದ್ದೇಶ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।